ಡೇ 4 ಆಫ್ ಫಿಟ್ನೆಸ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ನನ್ನ ಬೆಳಗಿನ ಮೀಲ್ ತಗೊಂಡು ಸ್ವಲ್ಪ ಮನೆಯ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಸಂಜೆ ಯೋಗ ಕ್ಲಾಸ್ಗೆ ಹೋದೆ. ನೆಕ್ಸ್ಟ್ ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್ಗೆ ಮಕ್ಕಳಿಗೆ SGFI ಮತ್ತೆ ಜೂನ್ ಮತ್ತೆ ಜುಲೈಯಲ್ಲಿ ಸುಮಾರು ಯೋಗ ಕಾಂಪಿಟೇಷನ್ಸ್ ಇರ್ತವೆ. ಆ ಕಾಂಪಿಟೇಷನ್ಸ್ಗೆ ಮಕ್ಕಳನ್ನ ರೆಡಿ ಮಾಡ್ತಿದ್ದೀವಿ. ಇವತ್ತು ಬ್ಯಾಕ್ ಬೆಂಡಿಂಗ್ ಇತ್ತು, ಬ್ಯಾಕ್ ಬೆಂಡಿಂಗ್ ಮಾಡಿಸಿದ್ವಿ. ನಿಮಗೂ ಏನಾದ್ರು ಇದೇ ರೀತಿ ಯೋಗ ನಿಮ್ಮ ಮಕ್ಕಳು ಕಲಿಬೇಕು ಅಂತ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇದನ್ನ ಮುಗಿಸ್ಕೊಂಡು ಜಿಮ್ಗೆ ಹೋಗಿದ್ವಿ. ಜಿಮ್ಮಲ್ಲಿ ಇವತ್ತೊಂದು ಜಿಮ್ಮಲ್ಲಿ ಚೆಸ್ಟ್ ವರ್ಕೌಟ್ ಇತ್ತು. ಚೆಸ್ಟ್ ವರ್ಕೌಟ್ನೆಲ್ಲ ಮುಗಿಸಿ ಮತ್ತೆ ಮನೆಗೆ ಬಂದೆ. ಇವತ್ತು ಸೋಮವಾರ, ಜಿಮ್ಮಲ್ಲಿ ತುಂಬ ಜನ ಇದ್ರು. ಏನೋ ಗೊತ್ತಿಲ್ಲ, ಸೋಮವಾರ ಬಂತು ಅಂದರೆ ಜಿಮ್ಮಲ್ಲಿ ಜನ ಸಾಗರ ಇರುತ್ತೆ. ಶನಿವಾರ ಹೊತ್ತು ಜನನೇ ಇರಲ್ಲ. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ಭಗವದ್ಗೀತಾ ಓದಿದೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಮಾತು ಕೇಳ್ತಾನೆ, ಕೃಷ್ಣ ಒಂದು ಸಂದೇಶ ಬರಿ, ನಾವು ದುಃಖದಲ್ಲಿದ್ದಾಗ ಉಳಿದರೆ ಖುಷಿಯಾಗಬೇಕು ಹಾಗೂ ಖುಷಿಯಾಗಿದ್ದಾಗ ಉಳಿದರೆ ದುಃಖವಾಗಬೇಕು ಅಂತ. ಆಗ ಕೃಷ್ಣ ಬರೆದನು, ಈ ಸಮಯ ಕಳೆದು ಹೋಗುತ್ತದೆ. ತುಂಬಾ ಅರ್ಥಪೂರ್ಣವಾಗಿದೆ ಅಲ್ವಾ? ನಾವು ಖುಷಿಯಲ್ಲಿದ್ದಾಗ ಹಿಗ್ಗಬಾರದು, ಅದೇ ರೀತಿ ದುಃಖದಲ್ಲಿದ್ದಾಗ ಕುಗ್ಗಬಾರದು. ಇವತ್ತು 8000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ನನ್ನ ಲಾಸ್ಟ್ ಮೇಲಿಂದ ಅಡಿಯನ್ನು ಮುಗಿಸಿದೆ. ಧನ್ಯವಾದಗಳು.